ಮಹಿಳೆಯರ ಬಗ್ಗೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಮಾತನಾಡಿರುವುದಕ್ಕಾಗಿ ಉತ್ತರಾಖಂಡದ ಬಿಜೆಪಿ ಸಚಿವೆಯ ಪತಿ ವಿವಾದಕ್ಕೆ ಒಳಗಾಗಿದ್ದಾರೆ. ಗಿರ್ದಾರಿ ಲಾಲ್ ಸಾಹು ಎಂಬ ಆ ವ್ಯಕ್ತಿಯ ಎರಡು ಅರ್ಹತೆಗಳು ಅಂತಂದ್ರೆ ಆತ ಉತ್ತರಾಖಂಡ್ ಬಿಜೆಪಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವೆಯಾಗಿರುವ ರೇಖಾ ಆರ್ಯ ಅವರ ಪತಿ. ಎರಡನೇದಾಗಿ ಆತ ಮದುವೆ ಆಗೋರಿಗೆ ಸಂಬಂಧ ಕುದುರಿಸ್ತಾರೆ. ಅತ್ಯಂತ ನಿರ್ಲಜ್ಜವಾಗಿ ಮಹಿಳೆಯರ ಬೆಲೆಯನ್ನ ಹೇಳುವ ವ್ಯಕ್ತಿ ಆತ. ಪತ್ನಿಗಾಗಿ ಪ್ರಚಾರ ಮಾಡುವ ಬಹಿರಂಗ ಸಭೆಗಳಲ್ಲೇ ಆತ ನಿರ್ದಿಷ್ಟ ರಾಜ್ಯದ ಮಹಿಳೆಯರ ಕಿಮ್ಮತ್ತಿನ ಬಗ್ಗೆ ಹೇಳ್ತಿದ್ರೆ ಅದಕ್ಕೆ ಅಷ್ಟೇ ನಿರ್ಲಜ್ಜೆಯಿಂದ ಚಪ್ಪಾಳೆ ತಟ್ಟುವ ಜನರು ಇದ್ದಾರೆ. ಗಿರ್ದಾರಿ ಲಾಲ್ ಸಾಹು ಪತ್ನಿ ರೇಖಾ ಆರ್ಯ ಬಿಜೆಪಿ ನಾಯಕಿ. ಅವರು ಉತ್ತರಾಖಂಡ್ ಸರ್ಕಾರದಲ್ಲಿ ಸಚಿವೆ ಮತ್ತು ಸೋಮೇಶ್ವರ ಕ್ಷೇತ್ರದ ಶಾಸಕಿ. ಮುಂದಿನ ವರ್ಷ ಚುನಾವಣೆ ಇರೋದ್ರಿಂದ ಈಗಾಗಲೇ ಸಿದ್ಧತೆಗಳು ಆರಂಭವಾಗಿವೆ. ಸಾಹು ಕೂಡ ಪತ್ನಿಗಾಗಿ ಪ್ರಚಾರದಲ್ಲಿ ತೊಡಗಿದ್ದು, ಅಂತಹ ಒಂದು ಸಭೆಯಲ್ಲೇ ಆತ ಮಹಿಳೆಯರ ಬಗ್ಗೆ ನೀಡಿರುವ ಕೆಟ್ಟ ಹೇಳಿಕೆ ವಿವಾದ ಎಬ್ಬಿಸಿದೆ. ಅವರ ಆ ಮಾತಿಗೆ ಅಲ್ಲಿ ಆಕ್ಷೇಪ ವ್ಯಕ್ತಪಡಿಸೋರೇ ಇರಲಿಲ್ಲ. ಬದಲಾಗಿ ಎಲ್ಲರೂ ಚಪ್ಪಾಳೆ ತಟ್ಟಿ ನಗ್ತಾ ಇದ್ರು. ಆತನ ಕೆಟ್ಟ ಹೇಳಿಕೆಯ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗ್ತಿದೆ. ಇಂತಹ ಹೇಳಿಕೆಗಳನ್ನ ನೀಡೋರ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆಗಳೆದ್ದಿವೆ. क्योंकि हमारी भारतीय जनता पार्टी की एक सिस्टम है कि संगठन हमारा सर्वोपरि। लेकिन मैं निवेदन करूंगा कि राहुल जैसे 5 लड़कियां, जिसमें अशोक जलाल भी है, जिसमें नवीन तुम कितनी उम्र के बेटा तो नौजवान ही हो, शादी भी नहीं हुई तुम्हारी। हाँ तो जो नौजवान है, ऐसे 5 लोग इकट्ठे करके तो बेटा शादी बुढ़ापे में करोगे। हम लोग 3-4 बच्चे हो जाते हैं। लड़की हम तो बाद बिहार से ले आएंगे, बिहार में 20-25 हजार रुपए मिल जाती है। हाँ चलिए तो मेरे साथ हम तुम्हारी शादी कराएंगे। ಕಾಂಗ್ರೆಸ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದೆ. ಉತ್ತರಾಖಂಡ್ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜ್ಯೋತಿ ರೌಟೇಲಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಂತಹ ಸೂಕ್ಷ್ಮ ಜವಾಬ್ದಾರಿ ಹೊಂದಿರುವ ಸಚಿವೆಯ ಪತಿ ಬಹಿರಂಗ ವೇದಿಕೆಯಲ್ಲಿ ಈ ಹೇಳಿಕೆ ನೀಡಿರೋದು ಅತ್ಯಂತ ಖಂಡನೀಯ ಮತ್ತು ಇದು ನಾಚಿಕೆಗೇಡು ಅಂತ ಜ್ಯೋತಿ ರೌಟೇಲಾ ಹೇಳಿದ್ದಾರೆ. अगर तुम्हारी शादी नहीं हो रही तो 20-25 हजार में हम लोग बिहार से महिलाएं आप लोगों के लिए मंगा देती है। मुझे लगता है कि ये शर्मनाक बयान महिला सशक्तिकरण मंत्री के पति ने दिया, इसके लिए उनको सार्वजनिक तौर पर आके माफी मांगनी चाहिए और साथ साथ इस बात की जांच होनी चाहिए कि गिरधारी लाल साहू ने ये बयान किस बुनियाद पे दिया। क्या वो किसी ऐसे रैकेट में को जानते हैं जो इस तरीके से महिलाओं को 20-25 हजार में लोगों के लिए अवेलेबल करा रहे हैं? ये मतलब इस देश की महिलाओं का अपमान है। उसके खिलाफ ये धरना प्रदर्शन आज हम लोगों ने रेखा आर्य के घर के बाहर करने की कोशिश करी। पुलिस प्रशासन ने हमें बैरिकेडिंग लगा के यहाँ पे रोक दिया है. ಇದು ದೇಶಾದ್ಯಂತ ಮಹಿಳೆಯರು ಮತ್ತು ಹುಡುಗಿಯರ ಘನತೆಯ ಮೇಲಿನ ನೇರ ದಾಳಿಯಾಗಿದೆ. ಮಹಿಳೆಯರನ್ನ ಇಷ್ಟು ಕೆಟ್ಟ ನಿಲುವಿನಿಂದ ನೋಡುವುದು ಮಾನವ ಕಳ್ಳ ಸಾಗಾಣೆ, ಬಾಲ್ಯ ವಿವಾಹ ಮತ್ತು ಮಹಿಳೆಯರ ಶೋಷಣೆಯಂತಹ ಘೋರ ಸಾಮಾಜಿಕ ಅನಿಷ್ಟಗಳನ್ನು ಉತ್ತೇಜಿಸುವ ಮನಸ್ಥಿತಿಯನ್ನ ಸೂಚಿಸುತ್ತೆ. ಅತ್ಯಂತ ಗಂಭೀರವಾಗಿ ಹೇಳೋದಾದ್ರೆ ಈ ಹೇಳಿಕೆ ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯ ಕುಟುಂಬದಿಂದ ಬಂದಿದೆ. ಇದು ಸರ್ಕಾರದ ಮಾತುಗಳು ಮತ್ತು ಕಾರ್ಯಗಳ ನಡುವೆ ಹೊಂದಾಣಿಕೆನೇ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಬಹಿರಂಗಪಡಿಸುತ್ತೆ. ಮಹಿಳೆಯರ ಘನತೆ, ಸುರಕ್ಷತೆ ಮತ್ತು ಹಕ್ಕುಗಳ ಕುರಿತು ಯಾವುದೇ ಕೆಟ್ಟ ಹೇಳಿಕೆ ಒಪ್ಪುವಂತದ್ದಲ್ಲ. ಅಪರಾಧಿಗಳನ್ನ ಹೊಣೆಗಾರರನ್ನಾಗಿ ಮಾಡೋದು ಮತ್ತು ಬಹಿರಂಗ ಕ್ಷಮೆ ಯಾಚನೆಗೆ ಒತ್ತಾಯಿಸೋದು ಅಗತ್ಯ. ಈ ಹೇಳಿಕೆಗಾಗಿ ಜನರಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ಜ್ಯೋತಿ ರೌಟೇಲಾ ಒತ್ತಾಯಿಸಿದ್ದಾರೆ. ಕ್ಷಮೆಯಾಚನೆ ಮಾಡದೇ ಇದ್ರೆ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ. ಇಷ್ಟರ ನಂತರವೂ ಆ ಸಚಿವೆಯಿಂದಾಗ್ಲಿ ತಪ್ಪು ಮಾತುಗಳನ್ನಾಡಿದ ಸಚಿವೆಯ ಪತಿಯಿಂದಾಗ್ಲಿ ಯಾವುದೇ ಸ್ಪಷ್ಟೀಕರಣ ಬಂದಿರುವ ವರದಿ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.